ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಅಂದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ನಂಬಿಕಸ್ತನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 119ನೇ ಅಧ್ಯಾಯ 75ನೇ ವಚನ. ಕೀರ್ತನೆ 119:75. ಯೆಹೋವನೇ, ನಿನ್ನ ವಿಧಿಗಳು ನೀತಿಯುಳ್ಳವುಗಳಾಗಿವೆ ಎಂದು ನೀನು ನಂಬಿಕೆಯಿಂದಲೇ ನನ್ನನ್ನು ಕುಗ್ಗಿಸಿದ್ದಿ ಎಂದು ತಿಳಿದುಕೊಂಡಿದ್ದೇನೆ. ಈ ವಾಕ್ಯವನ್ನು ಗ್ರಹಿಸೋಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆ 119 ಸತ್ಯವೇದದಲ್ಲಿ ಅತಿ ದೀರ್ಘವಾದ ಒಂದು ಅಧ್ಯಾಯ. ಇದರಲ್ಲಿ ಒಟ್ಟು 176 ವಚನಗಳಿವೆ. ಇಬ್ರಿಯ ಅಕ್ಷರ ಕ್ರಮಾನುಸಾರ 22 ಅಕ್ಷರಗಳಿಗೆ ಅನುಸಾರವಾಗಿ ಈ 119ನೇ ಕೀರ್ತನೆಯಲ್ಲಿ 22 ಭಾಗಗಳಿವೆ. ಇಬ್ರಿಯ ಅಕ್ಷರ ಮಾಲೆಗೆ ಸರಿಯಾಗಿ ಅದೇ ಕ್ರಮದಲ್ಲಿ ಒಂದೊಂದು ಭಾಗದ ಪ್ರತಿ ಸಾಲುಗಳು ಯಾವ ಅಕ್ಷರವೋ ಇಬ್ರಿಯ ಅಕ್ಷರ ಅದರಿಂದಲೇ ಅದು ಆರಂಭವಾಗ್ತದೆ. ಇಬ್ರಿಯ 119ನೇ ಕೀರ್ತನೆಯ ಮೊದಲನೆಯ ಭಾಗ ಅದು ಇಬ್ರಿಯ ಅಕ್ಷರದ ಮೊದಲನೇ ಅಕ್ಷರ ಆಲೆಪ್, ಅದರಿಂದ ಆರಂಭವಾಗ್ತದೆ. ಅಲ್ಲಿ 1ರಿಂದ 8 ವಚನದಲ್ಲಿ ಪ್ರತಿ ವಚನವು ಆಲೆಪ್ ಎನ್ನುವಂಥ ಅಕ್ಷರದೊಂದಿಗೆ ಆರಂಭವಾಗ್ತದೆ. ನಮ್ಮ ಭಾಷಾಂತರಗಳಲ್ಲ, ಇಬ್ರಿಯ ಭಾಷೆಯಲ್ಲಿ. ಹೀಗೆ 22 ಅಕ್ಷರಗಳಿಗೆ ಸರಿಯಾಗಿ 22 ಭಾಗಗಳಿವೆ. ಪ್ರತಿ ಭಾಗದಲ್ಲಿ 8 ವಚನಗಳಿವೆ. ಒಟ್ಟು 176 ವಚನಗಳು. ಈ ಅಧ್ಯಾಯದ ಒಂದು ವಿಶೇಷ, ಹೆಚ್ಚು ಕಡಿಮೆ ಪ್ರತಿ ವಚನದಲ್ಲೂ 176 ವಚನಗಳಲ್ಲೂ ದೇವರ ವಾಕ್ಯದ ಕುರಿತಾದ ಯಾವುದಾದ್ರೂ ಒಂದು ಅಂಶ ತಪ್ಪದೇ ಇದ್ದೇ ಇದೆ. ಅದು ಬಹಳ ಒಂದು ಆಶ್ಚರ್ಯಕರವಾದ ವಿಷಯ. ಹಾಗಾದರೆ ದೇವರ ವಾಕ್ಯವನ್ನು ಇಲ್ಲಿ ಅನೇಕ ವಿಧದಲ್ಲಿ ಕಟ್ಟಳೆ, ನಿಬಂಧನೆ, ಆಜ್ಞೆ, ನುಡಿ, ಹೀಗೆ ಯಾವುದಾದ್ರೂ ಒಂದು ಪದದಲ್ಲಿ ವಾಕ್ಯ, ಹೀಗೆ ಯಾವುದಾದ್ರೂ ಒಂದು ವಿಧದಲ್ಲಿ ಪ್ರತಿ ವಚನದಲ್ಲಿ ನಾವು ಓದ್ಬೋದು. ಈಗ ನಾವು ಓದಿದಂಥ ದೇವರ ವಾಕ್ಯದ ಭಾಗ ಇಬ್ರಿಯ ಅಕ್ಷರ ಕ್ರಮದಲ್ಲಿ 10ನೆಯ ಅಕ್ಷರ ಯೋದ್ ಎಂಬುದಾಗಿ ಹೇಳ್ತಾರೆ. ಇಲ್ಲಿಯ ಪ್ರತಿ ಸಾಲುಗಳು ಇಬ್ರಿಯ ಗ್ರಂಥದಲ್ಲಿ ಯೋದ್ ಎನ್ನುವಂಥ ಆ ಒಂದು ಅಕ್ಷರದಿಂದಲೇ ಆರಂಭವಾಗ್ತದೆ ಎಂಬುದಾಗಿ ಹೇಳ್ತಾರೆ. ನನಗಂತೂ ಇಬ್ರಿಯ ಅಕ್ಷರಗಳು ಪರಿಚಯ ಇಲ್ಲ, ಇರಲಿ. ಇಲ್ಲಿ ಇನ್ನೊಂದು ವಿಶೇಷವಾದ ಸಂಗತಿ, ಕೀರ್ತನೆಗಳಲ್ಲಿ ನಮಗೆ ಹೆಚ್ಚು ಕಮ್ಮಿ ಪ್ರತಿ ಅಧ್ಯಾಯಗಳಲ್ಲಿ ನಾವು ಏನೇ ಓದಿದ್ರು ನಾವು ಕೆಲವೊಮ್ಮೆ ನೇರವಾಗಿ ಅಥವಾ ಮರೆಯಲ್ಲಿ ಕ್ರಿಸ್ತನ ಕುರಿತಾಗಿ ಓದ್ತೇವೆ. ಅನುಮಾನವಿಲ್ಲದೆ ನಾವು ಕ್ರಿಸ್ತನ ಕುರಿತಾಗಿ ಓದ್ತೇವೆ. ಇದನ್ನು ಯೇಸು ಕ್ರಿಸ್ತನು ತಾನೇ ಲೂಕ 24ನೇ ಅಧ್ಯಾಯದ 27ನೇ ವಚನದಲ್ಲಿ ಹೇಗೆ ಬರ್ತದೆ ಎಂದು ಹೇಳಿ, ಮೋಶೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸ್ತೇನೆ. ಇಲ್ಲಿ ಸಮಸ್ತ ಗ್ರಂಥ ಅಂತ ಹೇಳುವಾಗ ಅದಕ್ಕೆ ವಿವರಣೆನ ಅದೇ ಅಧ್ಯಾಯದ 44ನೇ ವಚನಕ್ಕೆ ಬರುವಾಗ ಅಲ್ಲಿ ಬರ್ತದೆ, ನನ್ನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಿರಲಿಲ್ಲವೇ? ಹಾಗಾದರೆ ಶಿಷ್ಯರಿಗೆ ಯೇಸು ಕ್ರಿಸ್ತನ ಪುನರುತ್ಥಾನವಾದ ಮೇಲೆ ಆ ಕೊನೆಯ 40 ದಿವಸದಲ್ಲಿ ಇವುಗಳನ್ನ ಆತನು ಕಲಿಸ್ತಾನೆ. ಹಾಗಾದರೆ ಈ ಕೀರ್ತನೆಯಲ್ಲಿಯೂ ನಾವು ಓದುವಂಥ ಮಾತುಗಳೆಲ್ಲವೂ ಅಲ್ಲಿ ನನ್ನ ಎನ್ನುವಂಥ ಪದವನ್ನು ನಾವು ನೋಡುವಾಗೆಲ್ಲ ಅಥವಾ ತನ್ನ ಕುರಿತಾಗಿ ಹೇಳಿಕೊಳ್ಳುವಂಥ ಪ್ರತಿ ಮಾತುಗಳನ್ನ ಕಾಣುವಾಗ ಅದೆಲ್ಲವೂ ನೇರವಾಗಿ ಕ್ರಿಸ್ತನ ಸಂಗತಿಗಳು. ಇಲ್ಲಿ 75ನೇ ವಚನವನ್ನು ಇದನ್ನು ನಾವು ಓದಿದ್ದೇವೆ. ಅಲ್ಲಿ ಹೀಗೆ ಬರ್ತದೆ, ಯೆಹೋವನೇ, ನಿನ್ನ ವಿಧಿಗಳು ನೀತಿಯುಳ್ಳವುಗಳಾಗಿವೆ ಎಂದು ನೀನು ನಂಬಿಕೆಯಿಂದಲೇ ನನ್ನನ್ನು ಕುಗ್ಗಿಸಿದೆ ಎಂದು ತಿಳಿದುಕೊಂಡಿದ್ದೇನೆ. ಇದು ಕೀರ್ತನೆ 119 ಓದುವಾಗ ಅನೇಕ ಕಡೆ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯ ಶ್ರಮೆಯನ್ನು ನಾವು ನೇರವಾಗಿ ಓದ್ಬೋದು. ಅಥವಾ 119ನೇ ಕೀರ್ತನೆ ಓದುವಾಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಕಳೆದ ಸಮಯ, ಅಥವಾ ಒಬ್ಬ ಯಾತ್ರಿಕನಂತೆ, ಒಬ್ಬ ಪ್ರಯಾಣ ಮಾಡುವವನಂತೆ, ಅಥವಾ ಭೂಲೋಕದಲ್ಲಿ ಯಾತ್ರೆ ಮಾಡುವವನಾಗಿ ಆತನ ಅನುಭವಗಳು, ಆತನ ಪ್ರಾರ್ಥನೆಗಳು, ಆತನ ಅನಿಸಿಕೆಗಳು, ಆತನು ದೇವರನ್ನು ಆತುಕೊಳ್ಳುವಂಥ ರೀತಿ, ಅಥವಾ ಆತನ ನಾನಾ ವಿಧವಾದ ಅನುಭವಗಳು, ಬಾಧಾನುಭವಗಳು, ಇದೆಲ್ಲ ಸಂಗತಿಗಳನ್ನ ಈ ಕೀರ್ತನೆ 119ರಲ್ಲಿ ನೋಡ್ಬೋದು. ಅದರ ಪ್ರತಿ ಸಂದರ್ಭದಲ್ಲಿ ಭಕ್ತನು ತಪ್ಪದೆ ಎಲ್ಲ ಸಂದರ್ಭದಲ್ಲಿ ಆತನು ದೇವರ ವಾಕ್ಯದ ಮೇಲೆ ಯಾವ ಮಟ್ಟಿಗೆ ಆತನು ಆತುಕೊಂಡು ಯಾವ ರೀತಿ ನಿರೀಕ್ಷೆಯಲ್ಲಿದ್ದ ಎನ್ನುವಂಥ ಸಂಗತಿಗಳನ್ನ ನಾವು ಗಮನಿಸ್ತೇವೆ. ಇಲ್ಲಿ 75ನೇ ವಚನದಲ್ಲಿ ಈಗ ದೇವರು ಆತನನ್ನು ನಂಬಿಕೆಯಿಂದಲೇ ಕುಗ್ಗಿಸಿದ್ದಾನೆ ಎಂಬುದಾಗಿ ಬರ್ತದೆ. ಅಂದರೆ ಈಗ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ ಆತನು ಬಹಳ ಘೋರವಾದ ಬಾಧೆಗಳನ್ನ ಅನುಭವಿಸ್ತಾನೆ. ಮರಣ ಹೊಂದುವಷ್ಟು, ಸತ್ತು ಸಮಾಧಿ ಆಗುವಷ್ಟು, ತನ್ನ ಮೇಲೆ ಲೋಕದ ಸಕಲ ಪಾಪದ ಭಾರ ಮತ್ತು ಅದರ ಶಿಕ್ಷೆಯನ್ನು ಅನುಭವಿಸುವಷ್ಟು
ದಿಕ್ಕೆಟ್ಟ ಸ್ಥಿತಿಯಲ್ಲಿ ಪಾಪದ ನಿಮಿತ್ತ ಎಲ್ಲರಿಂದ ದೇವರಿಂದಲೂ ಕೈ ಬಿಡಲ್ಪಟ್ಟ ಅವಸ್ಥೆ, ಎಲ್ಲ ವಿಧದ ಅವಮಾನ, ಮನುಷ್ಯರ ಮೇಲಿದ್ದ ಶಾಪಗಳ ಬಾಧೆ, ಮನುಷ್ಯರು ಅನುಭವಿಸುವಂಥ ಎಲ್ಲ ವಿಧದ ರೋಗಗಳು, ವೇದನೆಗಳು, ವ್ಯಾಧಿಗಳು, ಮಾನಸಿಕ ಬಾಧೆಗಳು, ಇವೆಲ್ಲವುಗಳನ್ನ ಅನುಭವಿಸೋದ್ರಲ್ಲಿ ಆತನು ವಿಪರೀತವಾಗಿ ಆತನು ಕುಗ್ಗಿ ಹೋಗ್ತಾನೆ. ದೇವರು ಆತನನ್ನು ಕುಗ್ಗಿಸಿದೆ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ಅದನ್ನು ಹೇಳುವಾಗ ಆತನು ಸ್ಪಷ್ಟವಾಗಿ ಹೇಳ್ತಾನೆ, ನಿನ್ನ ವಿಧಿಗಳು ನೀತಿಯುಳ್ಳವುಗಳಾಗಿವೆ, ನಿನ್ನ ನಂಬಿಕೆಯಿಂದಲೇ ನನ್ನನ್ನು ಕುಗ್ಗಿಸಿದೆ ಎಂದು ತಿಳ್ಕೊಂಡಿದ್ದೇನೆ. ಹಾಗಾದರೆ ಯೇಸು ಕ್ರಿಸ್ತನ ಎಲ್ಲ ಶ್ರಮವನ್ನು ಅನುಭವಿಸಬೇಕಾದ್ರೆ ಆತನಿಗೆ ಚೆನ್ನಾಗಿ ಗೊತ್ತು, ದೇವರು ಇದೆಲ್ಲವನ್ನು ಮೊದಲೇ ವಾಕ್ಯದಲ್ಲಿ ತಿಳಿಸಿದ್ದಾನೆ, ಅದರ ಪ್ರಕಾರವೇ ಇದಾಗ್ತಾ ಇದೆ. ಮತ್ತೆ ಆತನು ಮುಂದುವರೆದು ಆತನು ಕೆಲವು ಕೋರಿಕೆಗಳನ್ನ ಇಟ್ಟುಕೊಳ್ತಾನೆ. 76, 77 ಬರುವಾಗ, ನಿನ್ನ ಸೇವಕನಿಗೆ ನುಡಿದ ಪ್ರಕಾರ ನನ್ನ ಸಮಾಧಾನಕ್ಕೋಸ್ಕರ ಕೃಪೆಯಿಂದ ಪಾಲಿಸು. ಇಷ್ಟೆಲ್ಲ ಬಾಧಿಸಿ ನನ್ನನ್ನು ಇಷ್ಟರ ಮಟ್ಟಿಗೆ ನೀನು ಕುಗ್ಗಿಸಿದ್ರು ಅಂದರೆ, ವಾಕ್ಯ ಸ್ವರೂಪನು, ತಂದೆ ಎದೆಯಲ್ಲಿದ್ದವನು, ಆದಿಯಲ್ಲಿದ್ದವನು, ಈಗ ಆತನು ರಾವತಾರವೆತ್ತಿ ಮನುಷ್ಯನಾಗಿ ಬರ್ತಾನೆ. ಮರಣವನ್ನು ಅನುಭವಿಸುವಂಥ ಸ್ಥಿತಿಯಲ್ಲಿ ಆತನು ಆ ಶರೀರವನ್ನು ಹೊಂದಿಕೊಂಡು ಬರ್ತಾನೆ. ಎಲ್ಲ ವಿಧದ ಕಷ್ಟಗಳನ್ನ ಆತನು ಅನುಭವಿಸ್ತಾನೆ. ಶಿಲುಬೆ ಮರಣ ಹೊಂದುವಷ್ಟು ಆತನು ತನ್ನನ್ನು ತಗ್ಗಿಸಿಕೊಳ್ತಾನೆ. ಸತ್ತು ಸಮಾಧಿ ಆಗ್ತಾನೆ. ಎಲ್ಲ ವಿಧದಲ್ಲಿ ಆತನು ಕುಗ್ಗಿಸಲ್ಪಟ್ಟವ. ಈಗ ಆತನಿಗೆ ತಿರುಗಿ ಕೃಪೆ ಬೇಕು ಎಂಬುದಾಗಿ ಕೇಳ್ತಾನೆ. ಕಾರಣ, ನೀತಿವಂತನಾದ ದೇವರು ತನ್ನ ದೇವರ ವಿಧಿಗಳು ನೀತಿಯುಳ್ಳವುಗಳಾಗಿವೆ. ಆತನು ತನ್ನ ವಾಕ್ಯದಲ್ಲಿ ನುಡಿದ ಪ್ರಕಾರವೇ ಕ್ರಿಸ್ತನಿಗೆ ನಡ್ಕೊಳ್ತಿದ್ದಾನೆ. ಹಾಗಾದರೆ ಕ್ರಿಸ್ತನ ಬಾಧೆಗಳನ್ನು ಅನುಭವಿಸುವುದು ಮಾತ್ರವಲ್ಲ, ಆತನು ತಿರುಗಿ ಮಹಿಮೆಯನ್ನು ಕಾಣಬೇಕು. ಹಾಗಾಗಿ ಮುಂದಿನ ವಚನಗಳಲ್ಲಿ ಅದಕ್ಕಾಗಿ ಕೋರಿಕೆ ಇಡ್ತಾನೆ. ಅದೇ ಲೂಕನ ಸುವಾರ್ತೆ 24ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಅಲ್ಲಿ ಯೇಸು ಕ್ರಿಸ್ತನು ತನ್ನ ಕುರಿತು ಹೇಳಿಕೊಳ್ಳುವಾಗ 26ನೇ ವಚನದಲ್ಲಿ ಆತನು ಹೇಳಿಕೊಳ್ತಾನೆ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ. ಹಾಗಾದರೆ ಕ್ರಿಸ್ತನು ಕುಗ್ಗಿಸಲ್ಪಟ್ಟು ಬಾಧೆಯನ್ನು ಅನುಭವಿಸೋದು ಮಾತ್ರವಲ್ಲ, ಅಥವಾ ಬಾಧೆಗಳಿಂದ ಕುಗ್ಗಿಸಲ್ಪಡೋದು ಮಾತ್ರವಲ್ಲ, ಈಗ ಆತನು ಮುಂದಿನ ಮಹಿಮೆಯನ್ನು ಅನುಭವಿಸಬೇಕು, ಮಹಾಪದವಿಗೆ ಆತನು ಬರಬೇಕು. ಹಾಗಾಗಿ ಮುಂದುವರೆದ ಆತನು ಹೇಳ್ತಾನೆ, ಕೀರ್ತನೆ 119, 77ರಲ್ಲಿ, ನಾನು ಬದುಕುವಂತೆ ನಿನ್ನ ಕರುಣೆಯು ನನಗೆ ದೊರಕಲಿ, ನಿನ್ನ ಧರ್ಮಶಾಸ್ತ್ರವೇ ನನ್ನ ಆನಂದವಾಗಿದೆ. ಯಾಕೆ? ಈಗ ಕ್ರಿಸ್ತನು ಶ್ರಮೆ ಅನುಭವಿಸುವಂಥದ್ದು ವಾಕ್ಯದಲ್ಲಿ ಬರೆದಿದ್ರೆ, ಈಗ ಆತನು ಮಹಿಮೆಯನ್ನು ಅನುಭವಿಸುವಂಥದ್ದು, ಮಹಾಪದವಿಗೆ ಬರುವಂಥದ್ದು ಸಹ ವಾಕ್ಯದಲ್ಲಿದೆ. ಹಾಗಾದರೆ ಅದನ್ನು ಆತನು ನೆನೆಸ್ತಾನೆ. ಇಲ್ಲಿಗೆ ನಂದು ಮುಗಿಲಿಲ್ಲ, ನಂತರದಲ್ಲಿ ನನಗೆ ಮಹಿಮೆ ಇದೆ. ಪ್ರೇರೆ, ಎಂಥ ಒಂದು ನಿರೀಕ್ಷೆಯ ವಿಚಾರ. ಹಾಗಾದರೆ ತಂದೆ ದೇವರಿಗೆ ನನ್ನನ್ನು ಬಾಧೆಗೆ ಒಪ್ಪಿಸಿದ್ರು, ಆತನ ನಂಬಿಗಸ್ತಿಕೆಯಿಂದಲೇ, ಆ ನಂಬಿಗಸ್ತಿಕೆ ಒಳಗೆ ಅಥವಾ ಆತನ ನಂಬಿಗಸ್ತಿಕೆಯಿಂದಲೇ ಅಲ್ಲಿಗೆ ನಾನು ಬಾಧೆ ಅನುಭವಿಸ್ತಿದ್ದೇನೆ. ಮುಂದೆ ಆತನ ನಂಬಿಗಸ್ತಿಕೆ ನನಗೆ ದೊಡ್ಡ ಸ್ಥಿತಿಯನ್ನು ಕೊಡ್ತದೆ ಅನ್ನುವಂಥದ್ದು ಕ್ರಿಸ್ತನ ನಿರೀಕ್ಷೆಯು, ಕ್ರಿಸ್ತನ ಭರವಸೆಯು, ವಾಕ್ಯದ ಮೇಲೆ ಆತನ ಅಚ್ಚಲವಾದ ನಂಬಿಕೆಯು ನಮಗೆ ಈ ಮಾತುಗಳಲ್ಲಿ ನಮಗೆ ಕಂಡು ಬರ್ತದೆ. ಹಾಗಾದರೆ ನಮ್ಮ ವಿಷಯಗಳಲ್ಲಿ ದೇವರು ಏನನ್ನು ನುಡಿದಿದ್ದಾನೆ? ನಾವು ಮೊನ್ನೆ ದಿವಸ ನಾವು ವಾಕ್ಯವನ್ನು ಕಂಡ ಹಾಗೆ, ದೇವರು ನನ್ನ ನಂಬಿಗಸ್ತಿಕೆ ಎಂಬುದಾಗಿ ನಮ್ಮ ವಿಷಯದಲ್ಲಿ ಹೇಳ್ತಾನಲ್ಲ. ಕೀರ್ತನೆ 89, 30-33 ಬರುವಾಗ, ಅವನ ಸಂತಾನದವರು ನನ್ನ ಧರ್ಮಶಾಸ್ತ್ರವನ್ನು ಬಿಟ್ಟು ನನ್ನ ಆಜ್ಞೆಗಳಲ್ಲಿ ನಡೆಯದೆ ನನ್ನ ವಿಧಿಗಳನ್ನು ಮೀರಿ ನನ್ನ ನಿಯಮಗಳನ್ನು ಪಾಲಿಸದೆ ಹೋದರೆ, ನಾನು ಅವರ ದ್ರೋಹಕ್ಕಾಗಿ ಅವರನ್ನು ಬೆತ್ತದಿಂದ ಹೊಡೆಯುವನು, ಅವರ ಅಪರಾಧಕ್ಕಾಗಿ ಪೆಟ್ಟು ಕೊಡುವೆನು, ಆದರೂ ನಾನು ಅವನಲ್ಲಿಟ್ಟಿರುವ ವಾಗ್ದಾನದಿಂದ ತಪ್ಪಿಸುವುದಿಲ್ಲ, ನನ್ನ ನಂಬಿಗಸ್ತಿಕೆಯಿಂದ ಜಾರುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾನಲ್ಲ. ಹಾಗಾದರೆ ನಾವು ತಪ್ಪುವಾಗ ದೇವರು ನಮಗೆ ಸರಿಯಾಗಿ ಬೆತ್ತದಿಂದ ಹೊಡೆಯುವಂಥ ದೇವರು, ನಮ್ಮ ಅಪರಾಧಕ್ಕಾಗಿ ಪೆಟ್ಟು ಕೊಡುವಂಥ ದೇವರು. ಆದರೆ ಯೇಸು ಕ್ರಿಸ್ತನ ಕಂಡು ಆತನ ನಿಮಿತ್ತ ನಮ್ಮನ್ನು ತಿರುಗಿ ಆತನಿಗೆ ಕೊಟ್ಟ ವಾಗ್ದಾನದಲ್ಲಿ ಆತ ನಮಗೆ ಜ್ಞಾಪಿಸಿಕೊಂಡು ನಮ್ಮನ್ನು ತಿರುಗಿ ದೇವರು ಮುನ್ನಡೆಸುವ ಆತನ, ಅಂದರೆ ತನ್ನ ನಂಬಿಗಸ್ತಿಕೆಯಿಂದ ಜಾರುವಂಥ ದೇವರಲ್ಲ. ಹಾಗಾದರೆ ದೇವರು ನಮ್ಮ ವಿಷಯದಲ್ಲಿಯೂ ಇದನ್ನು ಮಾತನಾಡಿದ್ದಾನೆ. ಒಂದು ವೇಳೆ ನಮಗೆ ಪೆಟ್ಟು ಕೊಟ್ಟರು ಆತನು ನಮ್ಮನ್ನು ತಳ್ಳಿಬಿಡುವ ದೇವರಲ್ಲ, ನಮ್ಮನ್ನು ತಿರುಗಿ ಸುಸ್ಥಿತಿಗೆ ತರುವಂಥ ದೇವರು. ಹಾಗಾದರೆ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ಮುಂದೆ ಏನಾಗ್ತದೆ, ಅದರ ನಂತರ ಏನಾಗ್ತದೆ, ಇದೆಲ್ಲದಕ್ಕೂ ದೇವರ ವಾಕ್ಯ ನಮಗೆ ಆಧಾರ. ಕ್ರಿಸ್ತನ ಈ ಲೋಕದಲ್ಲಿ ಯಾವ ರೀತಿ ಬಂದು ಏನೆಲ್ಲ ಸಾಧಿಸಿ ಏನೆಲ್ಲ ಮಾಡಿ ಯಾವ ರೀತಿ ಮಹಿಮೆಗೆ ಹೋದ, ಮುಂದೆ ಏನು ಮಾಡಲಿಕ್ಕಿದ್ದಾನೆ, ಎಲ್ಲದಕ್ಕೂ ವಾಕ್ಯವೇ ಆಧಾರ. ಇದೆಲ್ಲವೂ ದೇವರ ನಂಬಿಗಸ್ತಿಕೆ. ಒಬ್ಬ ಭಕ್ತರು ಹೇಳುವುದನ್ನು ಕೇಳಿದ್ದೇನೆ, ಸತ್ಯವೇದದಲ್ಲಿ 2500 ವಾಗ್ದಾನಗಳು, ಅವುಗಳಲ್ಲಿ 2000 ವಾಗ್ದಾನಗಳು ಈಗಾಗಲೇ ನೆರವೇರಿವೆ, ಇನ್ನು 500 ನೆರವೇರಬೇಕಾಗಿದೆ. ಹಾಗಾದರೆ ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನೆಂಬುದಾಗಿ ಹೇಳ್ತದಲ್ಲ, ಆತನು ನುಡಿದ ವಾಗ್ದಾನಗಳಲ್ಲಿ 2500 ವಾಗ್ದಾನಗಳಲ್ಲಿ 2000 ವಾಗ್ದಾನವನ್ನು ಆತನು ಪೂರೈಸಿದ್ದಾನೆ, ಇನ್ನು 500 ನೆರವೇರಬೇಕಾಗಿದೆ. ನಮ್ಮ ಕುರಿತಾಗಾದರೆ ಆತನು ನುಡಿದದ್ದು ನೆರವೇರ್ತದೆ. ಕ್ರಿಸ್ತನ ಕುರಿತಾಗಿ ಆತನು ತನ್ನ ಮೊದಲನೇ ಬರೋಣಕ್ಕೂ ಇಲ್ಲಿವರೆಗೂ ಆತನು ಏನೇ ನುಡಿದಿದ್ದಾನೆ ಎಲ್ಲವೂ ಹಾಗೆ ನೆರವೇರಿದೆ. ನಂಬಿಗಸ್ತನಾದ ದೇವರು. ಪ್ರೇರೆ, ಈತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆತನ ವಾಕ್ಯಗಳನ್ನು ನಾವು ಅಧಿಕವಾಗಿ ಓದಿ ಗ್ರಹಿಸಿ ಅದನ್ನು ಮನನ ಮಾಡ್ತಾ ಅದನ್ನು ಧ್ಯಾನಿಸ್ತಾ ಆ ವಾಕ್ಯದ ಪ್ರಕಾರವೇ ದೇವರನ್ನ
ಆತುಕೊಳ್ಳೋಣ, ನಿರೀಕ್ಷಿಸೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನಾದ ಯೇಸುವೆ, ನೀನು ಈ ಲೋಕಕ್ಕೆ ಬಂದದ್ದಕ್ಕೂ, ನೀನು ಇಲ್ಲಿ ಮಾಡಿದ ಪ್ರತಿ ಕಾರ್ಯಗಳು, ನೀನು ಅನುಭವಿಸಿದ ಪ್ರತಿ ಸಂಗತಿ, ನೀನು ಅನುಭವಿಸಿದ ಶ್ರಮೆ, ಕರ್ತನೆ, ನೀನು ಶ್ರಮೆಯಲ್ಲಿ ಅತಿ ಕನಿಷ್ಠ ಸ್ಥಿತಿಗೆ ಹೋಗುವಾಗಲೂ ದೇವರ ನಂಬಿಕಸ್ತಿಗಿಂದಲೇ ನೀನು ಕುಗ್ಗಿಸಲ್ಪಟ್ಟಿದೆ ಎಂಬುದಾಗಿ ಅರಿತುಕೊಂಡವನಾಗಿ, ಕರ್ತನೆ, ತಿರುಗಿ ನಿನಗೆ ಕೃಪೆ ದೊರಕುವಂತೆ ಬೇಡಿದಿ. ಕರ್ತನೆ, ನೀನು ಬದುಕುವಂತೆ ದೇವರ ಕನಿಕರವನ್ನು ಬೇಡಿದಿ. ಕರ್ತನೆ, ಇದಕ್ಕೆ ನಿನ್ನ ಧರ್ಮಶಾಸ್ತ್ರವೇ ಆನಂದ ಎಂಬುದಾಗಿ, ದೇವರ ಧರ್ಮಶಾಸ್ತ್ರವೇ ನಿನಗೆ ಆನಂದ ಎಂಬುದಾಗಿ ಹೇಳಿಕೊಂಡಿದ್ದಿ. ಸ್ವಾಮಿ, ನಿನಗೆ ಮಹಿಮೆ ಆಗಲಿ. ಮಹಾಕೃಪೆಯ ಪರಲೋಕ ತಂದೆ, ಕರ್ತನೆ, ಕರ್ತನಾದ ಯೇಸುವೆ, ನಿನಗಿದ್ದ ಘೋರ ಹೋರಾಟ, ವ್ಯಾಧಿ ವೇದನೆಗಳಲ್ಲಿ, ಕಲ್ವಾರಿ ಶಿಲುಬೆ ಶ್ರಮೆಯಲ್ಲಿ ನಿನ್ನ ವಾಕ್ಯವೇ, ದೇವರ ವಾಕ್ಯವೇ ನಿನಗೆ ಎಷ್ಟು ನಿನ್ನ ನಿರೀಕ್ಷೆ ಆಗಿತ್ತು. ಕರ್ತನೆ, ನಮಗೂ ಈ ಲೋಕದ ಜೀವಿತದಲ್ಲಿ ನಿನ್ನ ವಾಕ್ಯವೇ ನಮಗೆ ನಿರೀಕ್ಷೆ ಆಗಿರಲಿ. ನಾವು ನಿನ್ನ ವಾಗ್ದಾನಗಳ ಮೇಲೆ, ಕರ್ತನೆ, ನಿನ್ನ ವಾಕ್ಯ ನಮ್ಮ ಕುರಿತಾಗಿ ನುಡಿದಿರುವ ಸಂಗತಿಗಳ ಮೇಲೆ ನಾವು, ಕರ್ತನೆ, ನಾವು ಗಮನವಿಟ್ಟು ಅದನ್ನು ನಂಬಿ, ಕರ್ತನೆ, ನಾವು ಪ್ರಾರ್ಥನೆಯ ಮೇಲೆ ಆತುಕೊಳ್ಳುವುದಕ್ಕೆ ನಮ್ಮನ್ನು ಬಲಪಡಿಸಪ್ಪ. ನಿನ್ನ ಮಕ್ಕಳನ್ನು ಬಲಪಡಿಸಿ ಆಶೀರ್ವದಿಸು. ನಿನ್ನ ನಂಬಿಗಸ್ತಿಕೆಯನ್ನು ಯಾವಾಗಲೂ ನಾವು ತಿಳ್ಕೊಳ್ಳುವುದಕ್ಕೆ, ಹೆಜ್ಜೆ ಹೆಜ್ಜೆಯಲ್ಲೂ ನಿನ್ನ ನಂಬಿಗಸ್ತಿಕೆಯಲ್ಲಿ ನಾವು ಭರವಸೆ ಇಡುವುದಕ್ಕೆ ನಮಗೆ ಕೃಪೆನ ಅನುಗ್ರಹಿಸು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.